ಆ ಎಲ್ಲ ಮಾಸ ಶಿವರಾತ್ರಿ ಪ್ರತಿ ಮಾಸದಲ್ಲಿ ಬರತಕ್ಕಂತಹ ಚತುರ್ದಶಿಗಿಂತ ಈ ಮಾಘ ಮಾಸದಲ್ಲಿ ಬರತಕ್ಕಂತಹ ಅಂದರೆ ಸಂವತ್ಸರದ ಸಾರ ಸಂಗ್ರಹ ಅಂತೇಳಿ ಹೇಳ್ಬೋದು ಮಾಘ ಮಾಸ ಅನ್ನತಕ್ಕಂಥದ್ದು. ಮಾಘ ಮಾಸ ಪ್ರಾರಂಭ ಆಗತಕ್ಕಂಥದ್ದೇ ಆದಿತ್ಯಾತ್ಮಕ ರುದ್ರ ಅಂದರೆ ಸೂರ್ಯನಾರಾಯಣನ ವಿಶೇಷವಾದಂತಹ ಅರ್ಚನೆ. ರಥಸಪ್ತಮಿ ಬರುತ್ತೆ, ವಿಶ್ವಾಷ್ಟಮಿ ಬರುತ್ತೆ. ಮಾಘ ಸ್ನಾನವನ್ನು ಮಾಡೋದಕ್ಕೆ ಪರಮ ಪವಿತ್ರವಾಗಿರ್ತಕ್ಕಂತಹ ಮಾಸ ಈ ಮಾಘ ಮಾಸ. ಆ ಮಾಘ ಮಾಸದಲ್ಲೇ ಅಂದರೆ ಇತರ ಎಲ್ಲ 11 ಮಾಸಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂತಹ ಮಾಸ ಅಂದರೆ ಅದು ಮಾಘ ಮಾಸ ಅಂಥೇಳಿ ಮಾಘ ಪುರಾಣದಲ್ಲಿ ಕೂಡ ಹೇಳ್ತಾರೆ. ಅದರಲ್ಲಿ ಈ ಮಾಘ ಮಾಸದಲ್ಲಿ ಬರತಕ್ಕಂತಹ ಈ ಕೃಷ್ಣ ಪಕ್ಷದ ಚತುರ್ದಶಿಗೆ ಮಾಸ ಶಿವರಾತ್ರಿ ಅಲ್ಲ, ಮಹಾಶಿವರಾತ್ರಿ ಅಂಥೇಳಿ ಒಂದು ಸೂಪರ್ಲೇಟಿವ್ ಡಿಗ್ರಿ ಅಂತಾರಲ್ಲ, ಆ ರೀತಿಯಾಗಿ ಕೊಟ್ಟಿದ್ದಾರೆ ಮಹಾಶಿವರಾತ್ರಿ ಅಂತ. ಅಂದರೆ ಮಾಘ ಪಾಲ್ಗೊಡೆಯೋರ್ ಮಧ್ಯೆ ಕೃಷ್ಣಾಯಾತು ಚತುರ್ದಶಿ ಸಸ್ಯಾಂ ಜಾಗರಣಾತುದ್ರ ಪೂಜಿತೋ ಮುಕ್ತಿತಃ ಅಂಥೇಳಿ ಹೇಳ್ತಾರೆ. ಪಾಲ್ಗುಣ ಮಾಸ ಮತ್ತು ಮಾಘ ಮಾಸದ ಮಧ್ಯದಲ್ಲಿ ಬರತಕ್ಕಂತಹ ಅಮಾವಾಸ್ಯೆ ಹಿಂದಿನ ದಿವಸ ಬರತಕ್ಕಂತಹ ಈ ಮಹಾಶಿವರಾತ್ರಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯ ಇರುವುದರಿಂದ ಈ ಸಮಯದಲ್ಲಿ ನಾವು ಜಾಗರಣೆಯಿಂದ ಇದ್ದು ಉಪವಾಸವನ್ನು ಆಚರಿಸಿ ಶಿವಪೂಜೆಯನ್ನು ಮಾಡಿ ಮುಕ್ತಿದಹ ಅಂತ ಇಹದಲ್ಲಿಯೂ ಕೂಡ ಸುಖವನ್ನು ಅನುಭವಿಸ್ತಕ್ಕಂಥದ್ದು, ಪರದಲ್ಲಿಯೂ ಕೂಡ ಶಿವ ಸಾನ್ನಿಧ್ಯವನ್ನು ಹೊಂದಿರತಕ್ಕಂತಹದ್ದು. ಅದಕ್ಕೆ ಎಲ್ಲರೂ ಆ ಅವಕಾಶವನ್ನು, ಸುವರ್ಣ ಅವಕಾಶವನ್ನು ಯಾರು ಕೂಡ ವಂಚಿತರಾಗಬಾರ್ದು, ಮಿಸ್ ಮಾಡಿಕೊಳ್ಳಬಾರ್ದು ಅಂತಕ್ಕಂಥದ್ದು ಶ್ರೀ ಮಹಾಶಿವರಾತ್ರಿಯ ಮಹಿಮೆಯಲ್ಲಿ ಹೇಳಿದ್ದಾರೆ.